ಜಲ್ದಿ ಓದ್ಕೊಂಡು ಹೋಗಿ ಒಂದಿಟ್ಟು ನೆಲ ಎಲ್ಲ ವರ್ಸನ. ನೀರಿಲ್ಲ. ತಿರ್ಗಾ ಬೈನಾಗ ಅವಳು ಬಂದ್ರೆ ನೆಲ ವರ್ಸ ಕೇಳಿದ್ದೆ, ವರ್ಸಿಲ್ವೇನತ್ತೆ ಅಂತ ಬಡ್ಕೊಂತಾಳೆ. ಇಲ್ಲಿ ನೀರಿಲ್ಲ ಅಂಬದು ಅವಳಿಗೆ ಏನು ಗೊತ್ತಾಗುತ್ತೆ? ಏನು ಮಾಡೋದು, ನಾನೇ ಹೊತ್ಕೊಂಡೋಗಿ ಒರೆಸ್ತೀನಿ. ಇನ್ನೊಂದು ಬಿನ್ಗೆ ಹೊತ್ಕೊಂಡು ಹೋಗ್ಬೇಕು, ಅಡುಗೆ ಮಾಡೋಕ್ಕೂ ನೀರಿಲ್ಲ. ಏನು ಕದ್ರಜ್ಜಿ, ನೀನು ತಲೆ ಮೇಲೆ ಬಿನ್ಗೆ ಹೊತ್ಕೊಂಬತ್ತಾ ಇದ್ಯಾ? ಯಾಕೆ? ಯಾಕೆ ಅಂದರೆ ತಲೆ ಮೇಲೆ ಬಿನ್ಗೆ ಹೊತ್ಕೊಂಬಂದ್ರೆ ಶ್ರೀಮಂತರಾಗ್ತಾರೆ ಅಂತನ ಶಾಸ್ತ್ರದವರು ನೆನ್ನೆ ದಿವಸ ಬುಡ್ಬುಡ್ಕಿಯರು ಹೇಳಿದ್ರು. ಅದಕ್ಕೇನೆ ಹೊತ್ಕೊಂಡು ಹೋಗ್ತಾ ಇದ್ದೀನಿ. ಏನ್ ಹೇಳ್ತಾ ಇದೆಯಾ ಕದಜ್ಜಿ? ಬಿನ್ಗೆ ತಲೆ ಮೇಲೆ ಕೂತ್ಕೊಂಡೋದ್ರೆ ಶ್ರೀಮಂತರಾಗ್ತಾರಂತ? ಅದ್ಯಾಂಗ್ ಕದ್ರಜ್ಜಿ? ಅಲ್ಲ, ಬಿನ್ಗೆ ತಲೆ ಮೇಲೆ ಕೂತ್ಕೊಂಡೋದ್ ಹೇಳ್ತೇನೆ, ಆ ಬಿನ್ಗೆಗಿರೋ ನೀರೆಲ್ಲನ ಬಂಗಾರ ಆಗ್ಬಿಡುತ್ತಾ ಅಥವಾ ಬೆಳ್ಳಿ ಆಗ್ಬಿಡುತ್ತಂತ? ಸುಮ್ನಿರು, ಅವನ ತಲೆ ಕೆಟ್ಟಾನ ಹೇಳಾನೆ ಅಂತಾನ ನೀನು ಅದನ್ನ ಮಾಡಕ್ ಹೋಗ್ತಾ ಇದೆಯಲ್ಲ. ಮತ್ತಿನ್ನೇನು ಸಾಕಮ್ಮ, ತಲೆ ಮೇಲೆ ಬಿನ್ಗೆ ಹೊತ್ಕೊಂಡು ಹೋಗ್ತಾ ಇದೆಯಾ? ಯಾಕೆ ಅಂದ್ರೆ ಇನ್ನೇನು ಹೇಳೋಣ ಹೇಳು? ನೀನು ಒಬ್ಳು ಹೆಂಗ್ಸಾಗಿ ಇಂಥ ಮಾತು ಕೇಳ್ಬೋದ ನೀನು? ಹೇಳು. ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ನನಗೆ ಬಿನ್ಗೆ ಯಾಕೆ ಹೊತ್ಕೊಂಡು ಹೋಗ್ತಾರೆ ಅಂತ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯಾ? ನೀನ್ ಮಾತಾಡೋದ್ ನೋಡಿದ್ರೆ ಹಂಗೆ ಅಂತ ಅನ್ಸುತ್ತೆ. ಬಿನ್ಗೆ ಯಾಕೆ ಹೊತ್ಕೊಂಡು ಹೋಗ್ತಾರೆ ಅಂತ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಏ ಕದ್ರಜ್ಜಿ, ಏನ್ ಹಿಂಗ್ ಮಾತಾಡ್ತಾ ಇದ್ಯಾ? ನನಗೆ ಒಂದಿಟ್ಟು ಮರ್ಯಾದೆ ಇಲ್ದಂಗ್ ಮಾತಾಡ್ತಾ ಇದ್ಯಲ್ಲ. ಅಲ್ಲ, ನಾನೇನೋ ನಿನ್ ಸೊಸೆ ಇದ್ದಾಳಲ್ಲ, ನೀರ್ ಹೊತ್ಕೊಂಡ್ ಬರೋದ್ ಬಿಟ್ಟು ನಿನ್ ತಲೆ ಮೇಲೆ ಹೊತ್ಕೊಂಡು ಹೋಗ್ತಾ ಇದ್ಯಲ್ಲ, ಯಾಕೆ ಹಿಂಗೆ ಅಂತ ಕೇಳಕ್ ಬಂದ್ರೆ ನೀನು ನನಗೇನೆ ಏನು ಅಂತ ಗೊತ್ತಿಲ್ಲ ಅನ್ನೋ ತರ ಮಾತಾಡ್ತಾ ಇದೀಯ ಅಂತಾನೆ ಹೇಳ್ತಾ ಇದೆಯಲ್ಲ. ಏನಾತ್ ನಿನಗೆ? ಅಲ್ಲ, ನೀನು ಸೊಸೆನ್ ಕರ್ಕೊಂಡ್ ಬಂದಿದ್ದೇನು ಕೇಳು? ಏನಕ್ಕೆ ಅಂದ್ರೆ ನನ್ನ ಮಗನ ಜೊತೆ ಸಂಸಾರ ಮಾಡ್ಕೊಂಡಿರ್ಲಿ, ನಮ್ಗೆ ಆಸರೆ ಆಗಿರ್ತಾಳೆ ಅಂತಾನ. ನಾನು ಸತ್ರೆ ನನ್ನ ಮಗುಗೆ ಯಾರಾಗ್ತಾರೆ? ಅವ್ನು ನೋಡಿದ್ರೆ ಮೊದ್ಲೇನೆ ಬುದ್ಧಿ ಸರಿ ಇಲ್ಲ ಅವನಿಗೆ ಅಂತಾನ. ಅವಳಾದ್ರೂ ಒಂದು ಏನೋ ಜೊತೆಗಿರ್ತಾಳೆ, ಒಳ್ಳೆ ಬುದ್ಧಿ ಕಲಿಸ್ತಾಳೆ ಅಂತ ಅನ್ಕೊಂಡೆ, ಅದಕ್ಕೆ ಮದುವೆ ಮಾಡ್ಕೊಂಬಂದೆ. ಅದಕ್ಕೆ ಏನಿವಾಗ? ಅಯ್ಯೋ ಕದಾಜಿ, ನಿನಗೇನು ಹೇಳೋದು ಅರ್ಥ ಆಗ್ತೈತೋ ಇಲ್ವೋ? ಅಲ್ಲ, ಏನು ನೀನು ತಪ್ಪು ಮಾಡಿಲ್ಲ ಅಂತಂದ್ರು ನೀನೇ ಮನೆ ಬಿಟ್ಟು ಬಂದು ಅನುಭವಿಸಿ ಈಗ ಏನು ಹಿಂಗೆ ಮಾತಾಡ್ತಾ ಇದ್ಯಾ? ಅಲ್ಲ, ನೀನು ಸೊಸೆ ಇಕ್ಬೇಕು ತಾನೆ ಈ ಕೆಲಸ ಮಾಡೋಕ್ಕೆಲ್ಲ. ಎಲ್ಗೋಗಿ ಅವಳು? ಸೊಸೆ ಕೆಲ್ಸಕ್ಕೆ ಹೋಗ್ಯಾಳ ಕಣೆ, ಕೂಲಿ ಹೋಗ್ಯಾವಳೆ. ಅದಕ್ಕೇನೆ ನಾನು ಅವಳು ಬರೋಟತ್ತಿಗೆ ಎಲ್ಲನ ಅವನ್ನೆಲ್ಲ ಒರೆಸಿ ಒಂದಿಷ್ಟ ಎಲ್ಲ ಅಚ್ಚಕಟ್ ಮಾಡೋಣ ಅಂತನ ನೀರು ತಗೊಂಡು ಹೋಗ್ತಾ ಇದ್ದೀನಿ. ಅದ್ರಾಗೇನಾಯ್ತು ತಪ್ಪು ಬಿಡು. ಅಯ್ಯೋ ಕದ್ರಜ್ಜಿ, ನಿನಗೆ ಏನು ಹೇಳ್ಬೇಕು? ನನಗೆ ನಗ್ಬೇಕು ಒಳ್ಬೇಕು ಒಂದು ಗೊತ್ತಾಗ್ತಾ ಇಲ್ಲ. ಯಾಕೆ, ಏನಾಯ್ತು? ಏನಾತ? ಆ ಬಿಂದಿಗೆನ ಕೆಳಗಿಳಿಸು, ಎಷ್ಟೊತ್ತಂತ ಬಾರ ಹೊತ್ಕೊಂಡಿರ್ತೀಯ, ಆಮೇಲೆ ಹೇಳ್ತೀನಿ. ಈ ಸಾಕಿ ಏನೋ ಕಿತಾಪತಿ ನಡೆಸ್ತಾ ಇದ್ದಾಳೆ. ಅಕ್ಕದ್ರಜ್ಜಿ ನೀರು ಹೊತ್ಕೊಂಡು ಹೋಗ್ತಾ ಇದ್ರೆ ಅದನ್ನು ಹಾಳು ಮಾಡಕ್ಕೆ ಏನೋ ಹೇಳ್ಕೊಡಕ್ ನಿಂತಾವಳೆ. ಏನು ಹೇಳ್ತಾಳೆ ನೋಡೋಣ ಇರು, ಇಲ್ಲೇ ನಿಂತ್ಕೊಂಡು ಕೇಳಿಸ್ಕೊಂತೀನಿ. ಬಿಂದಿಗೆ ಕೆಳಗೆ ಇಳಿಸ್ತೆ, ಅದೇನು ಅಂತನ ಹೇಳಮ್ಮ, ಜಲ್ದು ಹೋಗ್ಬೇಕು, ನನಗೆ ಕೆಲಸ ಇದಾವೆ. ಹೇಳು ಹೇಳು. ಕೆಲಸ ಇದಾವೆ, ಹೋಗ್ಬೇಕು. ಏನ್ ನಿನ್ನ ಒಬ್ಳಿಗೆ ಏನ ಕೆಲಸ ಇರೋದು? ನಮ್ಗೇನು ಕೆಲಸ ಇಲ್ದೇನೆ ಸುಮ್ಮನೆ ಸೋಂಬೇರಿಗಳ ತರ ಊರ್ ತಿರ್ಕೊಂಡಿದೀವಿ ಅಂತ ತಿಳ್ಕೊಂಡಿದ್ಯೇನು? ನಮ್ಗೂ ಕೆಲಸ ಇದಾವೆ, ಬೇಜಾನ್ ಕೆಲಸ ಇದಾವೆ. ನಿನ್ಗಿನ ಅಪ್ಪನಂಗೆ ಕೆಲಸ ಇದಾವೆ. ಏನ ನಿನಗೆ ಒಳ್ಳೇದಾಗ್ಲಿ ಅಂತ ನಾನು ಮಾತಾಡ್ಸಿರಿ, ನೀನ್ ನನಗೇನೆ ಕೆಲಸ ಇದಾವೆ ಅಂತ ಹೇಳ್ತೀಯ? ಈಗ ಕದ್ರಜ್ಜಿ ದಾರಿಗೆ ಬಂದಿರಂಗೆ ಕಾಣ್ತಾಳೆ. ಅವಳಿಗೆ ಈ ಸಾಕಮ್ಮ ಏನು ಅಂತ ಅರ್ಥ ಆಗಿರ್ಬೇಕು. ಅದಕ್ಕೆ ಸಾಕಮ್ಮನಿಗೆ ಮಕ್ಕಳ್ದಂಗೆ ಇರ್ತೀಯ. ಅಮ್ಮ ತಾಯಿ, ಕೆಲಸ ಇದ್ರೆ ಕೆಲಸ ಮಾಡೋಕೆ ಹೋಗಿ, ಇಲ್ಲಿ ಬಂದು ತಲೆ ತಿನ್ಬೇಡ. ನಾನು ಹೋಗಿ ಒಂದಿಷ್ಟು ನೆಲ ಒರೆಸಿ ಎಲ್ಲನ ಅಚ್ಚಕಟ್ ಮಾಡ್ಬೇಕು, ಮನೇನ ಎಲ್ಲ ಗಬ್ಬಾಗೈತಿ. ನಿನ್ಗಂತೂ ಏನು ಕೆಲಸ ಇಲ್ಲ, ಎಲ್ಲ ಸೊಸೆ ಮೇಲೆ ಬಿಟ್ಟು ಊರ್ ತಿರುಗಿ ಮತ್ತೀಯ. ನನಗೂ ಕೆಲಸ ಇಲ್ಲ ಅಂದ್ಕೊಂಡಿದ್ಯೇನು? ಪಾಪ ಅವರಿಬ್ರು ಕಷ್ಟಪಟ್ಟು ಕೂಲಿ ಹೋಗಿ ದುಡ್ಕೊಂಬರ್ತಾರೆ, ಮತ್ತು ನಾವು ಮನೆಗಿದ್ದರು ಇಷ್ಟ ಆದ್ರೂ ಮಾಡ್ಬೇಕೋ ಬೇಡವೋ? ಅದಕ್ಕೆ ನಾನು ಬಿಂಗೆ ಹೊತ್ಕೊಂಡು ಹೋಗ್ತಾ ಇದ್ದೀನಿ. ನೀನೇನು ಹೇಳಕ್ ಬರಬೇಡ, ಹೋಗು ಸುಮ್ಮನೆ. ನಿನಗೆ ಮಾಡಕ್ಕೆ ಕೆಲಸ ಇಲ್ಲ ಅಲ್ವಾ? ಅದಕ್ಕೆ ಇಂಥದ್ದೆಲ್ಲ ಹೇಳ್ಕೊಂಬತ್ತೀಯ ಇಲ್ಲಿಗೆ. ಇಂಥದ್ದೆಲ್ಲ ಹೇಳ್ಬೇಡ, ನನಗೆ ಇಷ್ಟನೂ ಆಗಲ್ಲ. ಇದೇನಪ್ಪ ಇದು? ನಿಜವಾಗ್ಲೂ ಇವಳು ಕದ್ರಜ್ಜಿನ ಅಥವಾ ಇವಳು ಮೈ ಮೇಲೆ ಯಾವ್ದಾದ್ರು ದೆವ್ವ ಮಿಟ್ಕೊಂಡೈತೋ? ಏನು ಸೊಸೆ ಪರವಾಗಿ ಹಿಂಗೆ ಮಾತಾಡ್ತಾಳಲ್ಲ? ಏನು ಇದ್ಕಿದ್ದಂಗೆ ಜ್ಞಾನೋದಯ ಆಯ್ತಾ ಅಥವಾ ಏನಾದ್ರೂ ಯಾರ್ದಾದ್ರೂ ಭಯನೋ? ಇಲ್ಲ ಏನೋ ಆಯ್ತು ಇದರಿಂದ, ಅದಕ್ಕೆ ಹಿಂಗೆ ಮಾತಾಡ್ತಾ ಇದ್ದಾಳೆ ಅನ್ಸುತ್ತೆ. ಏನಿರ್ಬೋದು ಇರು, ಹೇಳ್ತೀನಿ. ಏ ಸಾಕಮ್ಮ, ಹೋಗು, ಅಲ್ಲೆಲ್ಲಾದ್ರೂ ಕುಕ್ಕ ಹೋಗು. ನಿನಗೆ ಕೆಲಸ ಇಲ್ಲ ಅಂದ್ರೆ ಬಿಂದಿಗೆನ ತಲೆ ಮೇಲೆ ಕೆತ್ತು ಪರ್ಸು, ನಾನು ಹೋಗ್ಬೇಕು. ತಲೆ ತಿಂತಾಳೆ, ಏನೋ ಮುಖ್ಯವಾದ ವಿಷಯ ಹೇಳ್ತಾಳೇನೋ ಅಮ್ಮಂಗೆ ನಾನು ಬಿಂದಿಗೆ ಹೇಳ್ಸಿ ಇಲ್ಲಿ ನಿಂತ್ಕೊಂಡೆ ನಿನ್ನ ಸಲುವಾಗಿನ. ಇಷ್ಟೊತ್ತಿಗೆ ಹೋಗಿದ್ರೆ ನೆಲನೇ ಒರ್ಸೋದು ಆಗದು ಏನೋ. ನಾನು ಹೋಗಿ ನಿಂತಾಗ ಮಾತಾಡ್ಕೊಂಡು ನಿಂತಿದ್ದೀನಲ್ಲ, ನನಗೆ ತಲೆಗೆ ಬುದ್ಧಿ ಇಲ್ಲ. ಮೊದಲು ಒರ್ಸು ಬಿಂದಿಗೆನ, ಹೋಗ್ಬೇಕು ನಾನು ಮಾತಕ್ಕೆ. ಕದ್ರಜ್ಜಿ, ಏನಾಯ್ತು ನಿನಗೆ? ಯಾಕೆ ಹಿಂಗೆ ಆಡ್ತಾ ಇದೆಯಾ? ಅಲ್ಲ, ನಾನು ಮಾಡಿದ ಸಹಾಯನೆಲ್ಲ ಮರ್ತ್ಬಿಟ್ಟ ಇಷ್ಟು ಬೇಗ? ನನ್ನೇ ಬೈತಾ ಇದೆಯಾ? ಏನಾದರೂ ಕೆಲಸ ಇದ್ದೆ ಮಾಡೋದು ಅಂತನ? ಏನಾಗಿತ್ತು ನಿನಗೆ? ಅಲ್ಲ, ಸೊಸೆ ಬಂದಮೇಲೆ ನೀನು ಯಾಕೆ ಕೆಲಸ ಮಾಡ್ತಾ ಇದೆಯಾ ಅಂತ ನಿನಗೆ ಒಳ್ಳೇದು ಮಾಡಕ್ಕೆ ಹೋದ್ರೆ? ಸಾಕು, ನೀನು ನನಗೆ ಒಳ್ಳೇದು ಮಾಡೋದು ಬೇಡ, ಕೆಟ್ಟದ್ದು ಮಾಡೋದು ಬೇಡ. ನಿನ್ನ ಸವಾಸನೇ ಬೇಡಮ್ಮ. ನಿನ್ನ ಸವಾಸ ಮಾಡಿ ನಾನು ಹಾಳಾಗಿ ಹೋಗ್ತೀನಿ. ಹೆಂಗೋ ಇವಾಗ ನೆಮ್ಮದಿಯಾಗಿ 3 ಹೊತ್ತು ತಿನ್ಕೊಂಡು ಇದ್ದೀನಿ. ಇನ್ನು ನಾನು ಕಷ್ಟ ಅನುಭವಿಸೋಕ್ಕೆ ತಯಾರಿಲ್ಲ. ತೆಗಿ, ನಾನು ಹೋಗ್ಬೇಕು.
ಕದ್ರಿ ಏನಾಗಿತ್ತು ನಿನಗೆ? ಏನ್ ತಿಕ್ಕಿ ಹಿಡಿತಾ ಹೆಂಗೆ? ಏನಾದ್ರೂ ನೀನು ಜಾಗ ಬಿಡ್ಲಿಲ್ಲ ಅಂದ್ರೆ ಈ ಬಿನ್ಗೆ ತಗೊಂಡು ನಿನ್ ತಲೆ ಮ್ಯಾಗ ಹಾಕ್ಬಿಡ್ತೀನಿ. ಹಾ ಒಂದಿಲ್ ಸುಮ್ಮನೆ ತಲೆ ತಿಂತಾಳೆ. ಮಾಡಕ್ ಕೆಲ್ಸ ಇಲ್ವಲ್ಲ ಇವಳಿಗೆ, ಅದಕ್ಕೆ ತಿಂದು ಏನ್ ಮಾಡೋಣ ಅಂತನ ಸುತ್ತರಿತಾಳೆ. ಅವ್ರಿಗೇನ್ ಹೇಳ್ಕೊಡೋಣ ಇವ್ರಿಗೇನ್ ಹೇಳ್ಕೊಡೋಣ ಅಂತಾನೆ. ಈ ಸಾಕಿಗೆ ಮಾಡಕ್ ಕೆಲ್ಸ ಇಲ್ಲ. ಇವರಮ್ಮ ಇವಳು ಕದ್ರಜ್ಜಿನ ಅಲ್ಲ, ಇಷ್ಟು ದಿನ ನನ್ನ ಮನೆಗೆ ಇದ್ದು ನನ್ನ ಜೊತೆಗೆ ಊಟ ಮಾಡ್ಕೊಂಡಿದ್ದು, ನಮ್ಮ ಮನೆಗೆ ಮನೆ ಕಂತಿದ್ಲು, ಸೊಸೆ ಮನೆಯಿಂದ ಆಚೆಗೆ ಹಾಕಿದ್ಲು ಅಂತ. ಈಗ ನೋಡಿದ್ರೆ ನನ್ನೇ ಬೈತಾಳೆ ಮಾಡಕ್ ಕೆಲಸ ಇಲ್ಲ ಅಂತಾನ. ಇದೇನಿದು? ಇದು ನಿಜವಾಗ್ಲೂ ಕದ್ರಜ್ಜಿನ? ಅಲ್ಲ, ಅವ್ರ ಅಜ್ಜಿ. ಅಜ್ಜಿ ಏನು ಹಿಂಗ್ ಮಾತಾಡ್ತಾ ಇದ್ಯಲ್ಲ? ಏನೂ ಇಲ್ಲ, ನಿನ್ನ ಗೆಳತಿ ಎಲ್ಲಿಗೋದ್ರೂ ಬಾಲ ಇದ್ದಂಗೆ ಬರೋದಲ್ಲ ಕದ್ರಜ್ಜಿ. ನಿನಗೆ ಸರಿಯಾಗಿ ಮಕ್ಕುಗ್ದೋದಾಯ್ತು, ಹೋಗೋಯ್ತು. ಈಗ್ಲಾದ್ರೂ ಗೊತ್ತಾಯ್ತಾ ನೀನು ಯಾರಿಗೂ ಉಪಯೋಗ ಇಲ್ದೇ ಇರೋಳು ಅಂತನ? ಅದಕ್ಕೆ ಹೋಗು ಏನಾದ್ರೂ ಕೆಲಸ ಮಾಡೋಗು. ಮನುಷ್ಯ ಆದವನು ಕೆಲಸ ಮಾಡ್ತಾ ಇರ್ಬೇಕು, ದುಡಿತಾ ಇರ್ಬೇಕು, ಅವಾಗ್ಲೇ ಅವನಿಗೊಂದು ಬೆಲೆ. ಗೊತ್ತಾಯ್ತಾ? ಈಗ ಕದ್ರಜ್ಜಿ ಬುದ್ಧಿ ಬಂದೈತಿ, ನೀನು ಬುದ್ಧಿ ಕಲ್ತ್ಕೊ ಹೋಗಿ. ಇನ್ನೊಬ್ರಿಗೆ ಬುದ್ಧಿ ಹೇಳಕ್ ಹೋಗ್ಬೇಡ. ಮುಚ್ಚು ಬಾಯಿ. ಈ ಕದ್ರಜ್ಜಿ ಯಾಕೆ ಹಿಂಗ್ ಮಾತಾಡ್ತಾ ಇದ್ದಾಳೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಇಷ್ಟು ದಿನ ನಾನು ಕಂಡು ಸಾಕಮ್ಮ ಅಂತನ ಓಡ್ ಬರೋಳು. ನಾನು ಎಲ್ಲಿ ಕರೆದನು, ಈಗ ನೋಡಿರಿ ತೆಗಿಗೆ ಜಾಗ ಬಿಡು ಅಂತನ ಜೋರ್ ಮಾಡಿ ತಲೆ ಮ್ಯಾಗ ಬಿಂದಿ ಹೊತ್ಕೊಂಡು ಹೋಗ್ತಾ ಇದ್ದಾಳೆ. ಏನಾಗಿತ್ತು ಇವಳಿಗೆ? ಏನೂ ಆಗಿಲ್ಲ, ಜ್ಞಾನೋದಯ ಆಗಿರ್ಬೇಕು. ನಿನ್ ಜೊತೆ ಸೇರಿದ್ರೆ ನನ್ನ ಜೀವನನು ಹಾಳಾಗೋಗುತ್ತೆ ಅಂತನ ಅವಜ್ಜಿಗೆ ಈಗ ಗೊತ್ತಾಗೈತೆ. ಮನೆಯಿಂದ ಆಚೆ ಬಂದ್ಮೇಲೆ ಈಗ ಮನೆಗೆ ಮತ್ತೆ ಸೇರ್ಸ್ಕೊಂಡ್ರಲ್ವಾ, ತಿರ್ಗಾ ಮನೆಯಿಂದ ಆಚೆಗೆ ಹಾಕಂಗಾದಾತು ಅಂತನ ನೀನ್ ಸವಾಸ ಮಾಡಬಾರ್ದು ಅಂತ ಈ ತರ ಹೇಳಿ ಹೋಗ್ಬಿಟ್ಟೈತೆ. ಅರ್ಥ ಮಾಡ್ಕೋ. ಮುಚ್ಚೆ ಭಾಗ್ಯಮ್ಮ, ಮುಚ್ಚು. ನಿನ್ಗೇನ್ ಮಾಡಕ್ ಕೆಲಸ ಇಲ್ವಾ? ಸುಮ್ಮನೆ ಹೋಗು. ಅವಜ್ಜಿಗೆ ಜ್ಞಾನೋದಯ ಆಗಿಲ್ಲ, ಜ್ಞಾನ ಕೆಟ್ಟೋಗೈತಿ, ಅದಕ್ಕೆ ಹಿಂಗ್ ಮಾತಾಡ್ತೈತಿ. ಸರಿ, ಹಂಗಾದ್ರೆ ಅವಜ್ಜಿ ಈಗ ಮಾತಾಡಿರೋದಕ್ಕೆ ಅವಜ್ಜಿ ನಿನ್ನ ನಂಬ್ತಿಲ್ಲ. ಬದಲಾಗಿದೆ ಅವಜ್ಜಿ ಅಂತ ನಾನು ಹೇಳ್ತೀನಿ, ಬದಲಾಗಿಲ್ಲ ಅಂತ ನೀನ್ ಹೇಳ್ತಾ ಇದ್ಯಾ. ಒಂದ್ ಸವಾಲ ಕಣ. ಏನದು? ಏನಿಲ್ಲ, ಅವಜ್ಜಿ ಬದಲಾಗಿದ್ದಾಳೆ ಅಂತ ನನ್ನ ಅನಿಸಿಕೆ, ಬದಲಾಗಿಲ್ಲ ಅಂತ ನೀನ್ ಹೇಳ್ತಾ ಇದ್ಯಾ. ಬದಲಾಗಿಲ್ಲ ಅಂತಂದ್ರೆ ನಿನ್ನ ಚೆನ್ನಾಗಿ ಮಾತಾಡ್ಸ್ಬೇಕು, ನೀನ್ ಹೇಳ್ದಂಗೆ ಕೇಳ್ಬೇಕು, ನೀನ್ ಹೇಳಿದ್ದಕ್ಕೆ ಬರ್ಬೇಕು, ಆ ತರ ಆಗ್ಬೇಕು. ಆದ್ರೆ ಬದಲಾಗಿದ್ದಾಳೆ ಅಂತ ನಾನು ಹೇಳ್ತಾ ಇದ್ದೀನಿ ಅವಜ್ಜಿ. ಅದಕ್ಕೆ ನಿನ್ನ ಮಕ್ಕುಗಿಬೇಕು, ಸರಿಯಾ ಮಕ್ಕುಗುದ್ಲಲ್ಲ ಈಗ, ಅದೇ ಸಾಕ್ಷಿ ಅವಜ್ಜಿ ಬದಲಾಗಿರೋದಕ್ಕೆ. ಇಲ್ಲಿ ಹಿಂಗ್ ಮಾತಾಡೋಗಿರೋದಕ್ಕೆ ಏನೋ ಬಲವಾದ ಕಾರಣ ಐತೆ ಕಣೆ. ಭಾಗ್ಯಮ್ಮ, ಅವಜ್ಜಿನ ಬಂದಾಗಿಂದ ನಾನ್ ಗಮನಿಸ್ತಾ ಇದ್ದೀನಿ, ನೀನಲ್ಲ. ಅವಜ್ಜಿ ಬಗ್ಗೆ ನಿನಗೆ ಗೊತ್ತಿಲ್ಲ. ನನ್ನ ಹತ್ರ ಸವಾಲ್ ಹಾಕ್ಬೇಡ, ನೀನ್ ಸೋಲ್ತೀಯ. ಹಾಕದ್ರಿ ಇಲ್ಲಿ ಹಂಗ್ ಮಾತಾಡೋಗಿರೋದಕ್ಕೆ ಏನೋ ಮುಖ್ಯವಾದ ಕಾರಣ ಐತೆ. ನೋಡ್ತಾ ಇರು, ನಾಳೆ ಇಲ್ಲ ನಾಡಿದ್ದು ಅವಜ್ಜಿ ನನ್ನ ಹತ್ರ ಹೆಂಗ್ ಮಾತಾಡ್ತಾಳೆ ಅಂತನ, ಅವಾಗ ನೀನೇ ಸೋಲ್ತೀಯ. ಸರಿ, ಹಂಗಾದ್ರೆ ನೀನ್ ಸೋತ್ರೆ ಏನ್ ಕೊಡ್ತೀಯಾ, ಏನ್ ಮಾಡ್ತೀಯಾ? ನಾನ್ ಸೋತ್ರೆ ಏನ್ ಮಾಡ್ಲಿ, ಏನು ಅಂತ ನೀನೇ ಹೇಳು. 5 ಬಿನ್ಗೆ ಎಲ್ಲ ಬೇಡ, 10 ಬಿನ್ಗೆ. 10 ಬಿನ್ಗೆ ಆದ್ರೆ ಚೆನ್ನಾಗಿರುತ್ತೆ. ಸರಿ ಕಣೆ ಸಾಕಮ್ಮ, ಹಂಗೆ ಆಗ್ಲಿ. 10 ಬಿನ್ಗೆ ನನಗೂ ನಿನ್ಗೂ ಚಾಲೆಂಜ್. ಎಷ್ಟು ದಿನನಾದ್ರೂ ಆಯ್ತು, ನನಗೇನ್ ಭಯ ಇಲ್ಲ, ನಾನು ಸೋಲಲ್ಲ. ನೀನೇ ಸೋಲೋದು. ನೀನೇ ಹೇಳು ಎಷ್ಟು ದಿನ ಅಂತ. 1 ವಾರ, ಅಂದ್ರೆ 7 ದಿವಸ. ಸರಿ ಆಯ್ತು, ನೋಡೇ ಬಿಡೋಣ ನಾನಾ ನೀನಾ ಅಂತನ. ಸರಿ ಕಣೆ ಸಾಕಮ್ಮ, ನೋಡೇ ಬಿಡೋಣ ನಾನಾ ನೀನಾ ಅಂತನ. ಆ ಕದ್ರಜ್ಜಿ ನಿಜವಾಗ್ಲೂ ಬದಲಾಗೈತೆ ಅಂತ ನನಗೆ ಚೆನ್ನಾಗಿ ನಂಬಿಕೆ ಇದೆ. ನನ್ನ ನಂಬಿಕೆ ಯಾವತ್ತೂ ಸುಳ್ಳಾಗಲ್ಲ. ಲೇ ಭಾಗ್ಯಮ್ಮ, ನೀನ್ ದಡ್ಡಿ ಕಣೆ. ಕಣ್ಮುಂದೆ ನಡೆಯೋದೆಲ್ಲ ನಾನ್ ನಿಜ ಅನ್ಕೊಂಡು ನಂಬಿಡ್ತೀಯ. ಆ ಕದ್ರಜ್ಜಿ ಏನು ಎತ್ತ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನನ್ನ ಹತ್ರ ಸೋಲೋಳು ಗ್ಯಾರಂಟಿ ನೀನೇನೆ. ಹೋಗು, ಬಿನ್ಗೆ ರೆಡಿ ಮಾಡ್ಕ. ಬಿನ್ಗೆ ನೀರು ತಗೊಂಬಂದು ನಮ್ಮ ಮನೆಗೆ ಒಯ್ಯಕ್ಕೆ. ಹೌದಾ, ಸರಿ ಆಯ್ತು ಬಿಡು. ಇನ್ನು 2 ದಿವಸ ಟೈಮು, ಅಷ್ಟೊಳಗೆ ಸಾಬೀತ್ ಮಾಡೋಣ. ನೀನ್ ಹೇಳಿದ್ ನಿಜ ಆಗುತ್ತೋ ನಾನು ಹೇಳಿದ್ ನಿಜ ಆಗುತ್ತೋ ಅಂತನ. ಆಯ್ತು, ನೋಡೇ ಬಿಡೋಣ. ಈ ಸಾಕಮ್ಮನಿಗೆ ಕಣ್ಣೆದ್ರಿಗಿನ ಕದ್ರಜ್ಜಿ ಉಗ್ದು ಹೋದ್ಲು. ನಿನ್ನಿಂದನ ನಾನು ಹಾಳಾಗ್ಬೇಕು, ಸವಾಸ ಬೇಡಮ್ಮ, ನೀನ್ ಮಾಡಕ್ ಕೆಲಸ ಎಲ್ಲ ಹೋಗು ಮುಚ್ಕೊಂಡು ಅಂತ ಉಗಿದ್ರು ಇನ್ನಾನ ಇಲ್ಲ ಕದ್ರಜ್ಜಿ ಬದಲಾಗಿಲ್ಲ ಅಂತ ಹೇಳ್ತಾಳೆ. ಅಯ್ಯೋ ಭಾಗ್ಯಮ್ಮ, ನಿನಗೆ ಬುದ್ಧಿ ಕಡಿಮೆ ಕಣೆ. ಆ ಲಸಮಕ್ಕನ ಜೊತೆಗಿದ್ಯಾ, ಹಂಗಂದ್ರೆ ನಿನಗೆ ಒಂದಿಷ್ಟಾದ್ರೂ ಬುದ್ಧಿ ಬೇಡವಾ? ಆ ಕದ್ರಜ್ಜಿನ ಬಂದಾಗಿಂದ ನೋಡ್ತಲೇ ಇದೀಯಾ. ಆ ಅಜ್ಜಿ ಬುದ್ಧಿ ಯಾವತ್ತೂ ಬದಲಾಗಲ್ಲ ಅಂತ ನನಗೆ ನಂಬಿಕೆ ಇದೆ.